ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಇಶ್ಯೂ ಮಾಡಿದ್ರು. ಅದರಲ್ಲಿ ಪೋಸ್ಟ್ಗಳಿಗೆ ಅವಾರ್ಡ್ ಮಾಡಬೇಕಾದ್ರೆ ಅಂತ ಹೇಳಿದ್ರು. ಅದು ಯಾವುದೇ ಇನ್ಫಾರ್ಮೇಶನ್ ಆಗಲ್ಲ. ಇಟ್ ಡಸ್ ನಾಟ್ ಅಮೌಂಟ್ ಟು ಇನ್ಫಾರ್ಮೇಶನ್. ಆದ್ರೂ ಬಿಜೆಪಿಯವರು ಇನ್ಫಾರ್ಮೇಶನ್ ಆಗಿದೆ ಅಂತ ಹೇಳಿದೆ. ಯಾಕಂತಂದ್ರೆ ಯಾರು ನಾವು ವೈಯಕ್ತಿಕವಾಗಿ ನಿಜವಧೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. Number 2, on the private complaint made by the BJP ಅವರು, ಇದು ಒಂದು ಪ್ರೈವೇಟ್ ಕಂಪ್ಲೇಂಟ್. ಇನ್ಫಾರ್ಮೇಶನ್ ಆಗಲ್ಲ. ಆದ್ರೂ ಕೂಡ ನಾವು ಲಾ ಅಬೈಡಿಂಗ್ ಸಿಟಿಜನ್ಸ್ ಕೋರ್ಟಿನ ಆದೇಶಕ್ಕೆ ಮರ್ಯಾದೆ ಕೊಡ್ತೀವಿ. ನಾವು ಮೊದಲನೇ ಹಿಯರಿಂಗಿಗೆ ಆಗ್ಲಿಲ್ಲ, ಎಕ್ಸಾಮ್ಷನ್. ಈಗ ಮತ್ತೆ ಎಕ್ಸಾಮ್ಷನ್ ಕೇಳೋದು ಬೇಡ ಅಂತ ನಾವೇ ಅಪೇರ್ ಆಗಿದ್ದು. ನಾವು ಪರ್ಮನೆಂಟ್ ಎಕ್ಸಾಮ್ಷನ್ ಅರ್ಜಿ ಹಾಕ್ತೀವಿ. ಅದರಿಂದ ನಾವು ಬೇಲಬಲ್ ಅಫೆನ್ಸ್ ಇದು ಬಹಳ ಸಿಂಪಲ್ ಅಫೆನ್ಸ್. ನಾವು ಅಪೇರ್ ಆಗಿದ್ದೀವಿ. ಇವರು ಮೀಟಿಂಗ್ ಇದ್ದದ್ರಿಂದ ನನ್ನ ಮೇಲೆ, ಕೆ ಶಿವಕುಮಾರ್ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದ್ರು. ರಾಹುಲ್ ಗಾಂಧಿ ಅವರು ದಿನ ಅಪೇರ್ ಆಗ್ತಾರೆ. ನಾವು ಮುಂದೆ ಪರ್ಮನೆಂಟ್ ಎಕ್ಸಾಮ್ಷನ್ಗೆ ಅರ್ಜಿ ಯಾರನ್ನೂ ರಕ್ಷಣೆ ಮಾಡಲ್ಲ. 16 ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಸರ್. ಹೇಳಪ್ಪ, ಹೇಳ್ರಿ ಇಲ್ಲಿ. ನಾವು ಯಾರಿಗೂ ರಕ್ಷಣೆ ಮಾಡಲ್ಲ. ಕಾನೂನು ರೀತಿಯ ಅವರು ಯಾರೇ ಆಗಿದ್ರು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.